ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಥಿಯೇಟ್ರಿಂದ ಆಚೆ ಬರ್ಬೇಕಾದ್ರೆ ಒಂಥರ ವಿಚಿತ್ರ ಫೀಲಿಂಗ್ ಇದು. ಇಷ್ಟು ವರ್ಷ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಮೂವಿಗಳು ನೋಡಿದ್ದೀವಿ, ಸಾಕಷ್ಟು ಪ್ರೀಮಿಯರ್ಗಳಿಗೆ ಹೋಗಿದ್ದೀವಿ. ಬಟ್ ಈ ಥರ ಯಾವತ್ತೂ ಥಿಯೇಟ್ರಿಂದ ಆಚೆ ಬಂದಿರಲಿಲ್ಲ. ಯಾವ ಫೀಲಿಂಗ್ ಅಂತಲೇ ಹೇಳೋಕ್ಕಾಗ್ತಿಲ್ಲ. ಈ ಥರ ಅಳೋದು, ಒಂಥರ ವಿಚಿತ್ರ ಅನ್ಸೋದು, ಏನು ಅನ್ಸೋದು ಅಂತಲೇ ಗೊತ್ತಿಲ್ಲ. ಆ ಥರದ ಒಂದು ವಿಭಿನ್ನ ಎಕ್ಸ್ಪೀರಿಯನ್ಸ್ ಆಗಿದ್ದು ನನಗೆ ಈ ರೂಪಾಂತರದಲ್ಲಿ. ನೋಡಿ, ಹಿಂದೆಲ್ಲ ಪೋಸ್ಟೆಲ್ಲ ಕಾಣ್ತಾ ಇದೆ. ಆ ಚಿಟ್ಟೆ ಆ ಗೂಡಿಂದ ಆಚೆ ಬರೋದು ಅಂದರೆ ಆ ಕನಸುಗಳು, ಆ ಇಕ್ಕಟ್ಟು ಎಲ್ಲದರಿಂದ ಒಟ್ಟಿನಲ್ಲಿ ಸ್ವಚ್ಛಂದವಾಗಿ ಹಾರೋದು ಅನ್ನೋದನ್ನು ಎಷ್ಟು ಸಿಂಬಾಲಿಕ್ ಆಗಿ ತೋರಿಸಿ ಮಿಥಿಲೇಶ್ ಆ್ಯಂಡ್ ರಾಜ್ಬಿ ಶೆಟ್ಟಿಗೆ ಹ್ಯಾಟ್ ಸಾಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸಿಂಗ್ ಸೌಂಡ್ ಮಾಡಿರೋದು, ಯಾವುದು ಡಬ್ಬಿಂಗ್ ಇಲ್ವಂತೆ. ಸೊ ಪ್ರತಿಯೊಂದು ನಾರ್ಮಲ್ ಆಗಿ ಎಲ್ಲ ರೋಡ್ಗಳಲ್ಲಿ ತೆಗೆದಿರೋಂಥ ಶೂಟಿಂಗ್, ಯಾವುದೇ ದುಡ್ಡಿಗೆ ಜಾಸ್ತಿ ಏನೋ ಅಷ್ಟು ಕೋಟಿ ಬಜೆಟ್, ಇಷ್ಟು ಕೋಟಿ ಬಜೆಟ್ ಅಂತ ಏನೂ ಇಲ್ಲದೆ, ಯಾವ ಹಾರಾಟ ಚೀರಾಟ ಇಲ್ಲದೆ, ಫೈಟ್ ಗೀಟ್ ಇಲ್ಲದೆ, ಏನೂ ಇಲ್ಲದೆ ಎಷ್ಟು ಮನಸ್ಸಿಗೆ ನಾಟುತ್ತೆ ಸಿನಿಮಾ. ಎಲ್ಲರದು ಎಷ್ಟು ನೈಜ ನಟನೆ, ಬ್ರಿಲಿಯಂಟ್ ಡೈರೆಕ್ಷನ್, ತುಂಬ ಚೆನ್ನಾಗಿದೆ. ಸೊ ಈ ಥರ ಸಿನಿಮಾ ನಾನಂತೂ ಸದ್ಯದ ಒಂದು ಇದರಲ್ಲಿ ಕನ್ನಡದಲ್ಲಂತೂ ನಾನು ನೋಡಿಲ್ಲ. ಬೇಸಿಕಲಿ ನಾನು ಈ ಮೂವಿನ ಏನಕ್ಕೆ ಎಲ್ಲರೂ ಒಂದು ಥಿಯೇಟ್ರಲ್ಲೇ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಬ್ಬರು ಅಜ್ಜಿ ತಾತ ಆ್ಯಕ್ಟ್ ಮಾಡಿದ್ದಾರೆ. ಅವರಿಬ್ಬರು ಆ್ಯಕ್ಟಿಂಗ್ ನೋಡ್ಬಿಟ್ರೆ ನಿಜವಾಗ್ಲೂ ಎಲ್ಲರೂ ಎಷ್ಟು ಫಿದಾ ಆಗ್ತೀರಾ ಅಂತಂದರೆ, ಆಮೇಲೆ ಹೊಸದಾಗಿ ಮದುವೆ ಆಗಿರೋರು ಅಥವಾ ಮದುವೆ ಆಗಿ ಸಂಸಾರ ನಡೆಸ್ತಾ ಇರೋರು ಈ ಥರ ಇರಬೇಕು ಅಂತ ಒಂದು ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಎಂಟೈರ್ ಟೀಮ್ ಆಫ್ ರೂಪಾಂತರ ಟೀಮಿಗೆ ಆಲ್ ದಿ ವೆರಿ ಬೆಸ್ಟ್. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.